ಸ್ನೇಹಿತರೆ, RRB ಗ್ರೂಪ್ ಡಿ ಇಂದ ಮತ್ತೊಂದು ಹೊಸದಾಗಿ ಒಂದು ನೋಟಿಫಿಕೇಶನ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಇಲ್ಲಿ ನೋಡ್ಬೋದು, ಇದು 22ನೇ ತಾರೀಕಿನ 22/12/2025 ಇದು ನೋಟಿಸ್ ರಿಲೀಸ್ ಆಗಿರ್ತೈತಿ. ಮತ್ತು ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋಕೆ ಪ್ರಾರಂಭ ದಿನಾಂಕ ನೋಡ್ಬೋದು 21/1/2026 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ. ನಿಮ್ಗೆ ಇದೊಂದು ಬಿಗ್ ಬರ್ಜರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ಮಣ್ಣದ RRB ಗ್ರೂಪ್ ಇದೆ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದು ನೀವು ಎಲ್ಲರೂ ಒಬ್ಬರು ಅಟೆಂಡ್ ಮಾಡಿರ್ತೀರಿ. ಈಗ ಅದರದನ್ನು 2026 ರಿಕ್ರೂಟ್ಮೆಂಟ ಬಿಟ್ಟಿರ್ತಾರೆ. ಇಲ್ಲಿ ನೋಡ್ಬೋದು 21/1/2026 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ. ಮತ್ತು ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋಕೆ ಕೊನೆಯ ದಿನಾಂಕ ನೋಡ್ಬೋದು 22/2/2026. ಅಂದ್ರೆ ನಿಮಗೆ 1 ಮಂತ್ ಟೈಮಿಂಗ್ ಇದ್ದಿರ್ತೈತಿ. ನೀವು ಇದಕ್ಕೆ ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿ ಸಲ್ಲಿಸೋಕೆ 1 ತಿಂಗಳು ನಿಮಗೆ ಟೈಮ್ ಕೊಟ್ಟಿರ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇದು ಶಾರ್ಟ್ ನೋಟಿಸ್ ಆಗಿರ್ತೈತಿ. ಇದೇನು ಬಿಟ್ಟಿರ್ತಾರೆ ಇದು ಶಾರ್ಟ್ ನೋಟಿಸ್ ಆಗಿರ್ತೈತಿ. ಫುಲ್ಲಿನ ಡೀಟೇಲ್ ನೋಟಿಫಿಕೇಶನ್ ಯಾವಾಗಂದ್ರೆ 21/1/2026 ಅಂದ್ರೆ ಈಗ 18 ಅಥವಾ 19ನೇ ತಾರೀಕಿದ ಪೂರ್ತಿ ಡೀಟೇಲ್ ನೋಟಿಫಿಕೇಶನ್ ಬರ್ತೈತಿ. ಅವಾಗ ಬರ್ತಂದ್ರೆ ಅದನ್ನು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾನೆ. ಇಲ್ಲಿ ನೋಡ್ಬೋದು, ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋಕೆ 18 ವಯಸ್ಸನ್ನು ಹೊಂದಿರಬೇಕು ಮತ್ತು ಗರಿಷ್ಠ 33 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಮತ್ತು ಇದ್ರ ಜೊತೆಗೆ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ. ಈಗ SC/ST ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ 5 ವರ್ಷ ವಯಸ್ಸಿನ ಸಡಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ದವರಿಗೆ 3 ವರ್ಷ. ಇಲ್ಲಿ ನೋಡ್ಬೋದು 22,000ಕ್ಕೂ ಅಧಿಕ ಪೋಸ್ಟ್ಗಳಿಗೆ ಅಧಿಸೂಚನೆ ಮಾಡುವಂಥ ಸಾಧ್ಯತೆ ಇರ್ತೈತಿ. ಅದಕ್ಕಾಗಿ ಯಾರು ಕೂಡ ಮಿಸ್ ಮಾಡಲಾರ್ದೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಕ್ಕೆ ಬರ್ತೈತಿ. ಮತ್ತು ಇದಕ್ಕೆ ಇದ್ರೊಳಗೆ ಸೆಲೆಕ್ಷನ್ ಪ್ರೊಸೆಸರ್ ಇಲ್ಲ. ನಾನು ಹೇಳ್ತೀನಿ ನೋಡಿರಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರ್ತೈತೆ ಅಂತ. ನಿಮಗೆ ಒಂದೇದ ರಿಟರ್ನ್ ಎಕ್ಸಾಮಿನೇಷನ್ ಇರ್ತೈತಿ. ಯಾವುದಕ್ಕಂದ್ರೆ ಈ ಗ್ರೂಪ್ ಡಿ ಏನು ಅರ್ಜಿ ಸಲ್ಲಿಸ್ತಾರಿಲ್ಲ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇದೆ. ಒಂದೇದ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಮತ್ತು ಎರಡನೇದ ಫಿಸಿಕಲ್ ಇರ್ತೈತಿ. ಒಂದನೇದ ಎಕ್ಸಾಮ, ಎರಡನೇದು ಫಿಸಿಕಲ, ಅದ್ರ ಜೊತೆಗೆ ಮೂರನೇದ ಡಾಕ್ಯುಮೆಂಟ್ ವೆರಿಫಿಕೇಷನ, ಮತ್ತು 4ನೇದ ಮೆಡಿಕಲ್ ಎಕ್ಸಾಮಿನೇಷನ್. ಈ ರೀತಿಯಾಗಿ 4 ಸ್ಟೇಜಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋಕೆ ಕ್ವಾಲಿಫಿಕೇಷನ್ ಬಗ್ಗೆ ಬರೋದಾದರೆ ಜಸ್ಟ್ ಇದಕ್ಕೆ 10ನೇ ತರಗತಿ ಕಂಪ್ಲೀಟ್ ಆಗಿತ್ತಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಈಗ ಒಂದೊಂದು ಪೋಸ್ಟ್ಗಳಿಗೆ ITI ಅಭ್ಯರ್ಥಿ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಕ್ಕೆ ಬರ್ತೈತಿ. 10ನೇ ತರಗತಿ ಮೇಲೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದ್ರ ಜೊತೆಗೆ ITI ಮೇಲೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಕ್ಕೆ ಬರ್ತೈತಿ. ಮತ್ತು ಇದಕ್ಕೆ ಅಪ್ಲಿಕೇಶನ್ ಅಪ್ಲಿಕೇಶನ್ ಚಾರ್ಜಸ್ ಬಗ್ಗೆ ಬರೋದಾದರೆ ಈಗ SC/ST ವರ್ಗದ ಅಭ್ಯರ್ಥಿಗಳಿಗೆ SC/ST ಮತ್ತು PWD ವರ್ಗದ ಅಭ್ಯರ್ಥಿಗಳಿಗೆ 250 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಮತ್ತು ಜನರಲ್ OBC EWS ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ 500 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಎಷ್ಟಂದ್ರೆ ಈಗ ಯಾರ್ಯಾರಿಗಂದ್ರೆ SC/ST PWD ವರ್ಗದ ಅಭ್ಯರ್ಥಿಗಳಿಗೆ 250 ಮತ್ತು ಜನರಲ್ OBC EWS ವರ್ಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ನೀವು ಇದನ್ನು ಆನ್ಲೈನ್ ಪೇಮೆಂಟ್ ಮಾಡಬೇಕಾಗೈತಿ. ಇದ್ರ ಜೊತೆಗೆ ಇದು ಅವ್ರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ. ಯಾವುದಂದ್ರೆ ಬೆಂಗಳೂರು ಅವ್ರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ. ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ಡೈರೆಕ್ಟ್ ಈ ಅಫಿಷಿಯಲ್ ವೆಬ್ಸೈಟ್ ಅಥವಾ ಇದ್ರ ಜೊತೆಗೆ ಈ ಶಾರ್ಟ್ ನೋಟಿಸ್ ಅಥವಾ ಎರಡೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇರ್ತದೆ ನೋಡಿರಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಇದ್ರ ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಯಾರು ಫಾಲೋ ಮಾಡಿ ದಯವಿಟ್ಟು ಫಾಲೋ ಮಾಡಿರಿ. ಅದರೊಳಗೂ ಕೂಡ ನೋಟ್ಸ್ ಆಯ್ತು ಮತ್ತು ಪ್ರತಿಯೊಂದು ಮಾಹಿತಿಗಳನ್ನು ಕೂಡ ಅದರೊಳಗೂ ಕೂಡ ಶೇರ್ ಮಾಡ್ತಾ ಇರ್ತಾನೆ. ಈ ರೀತಿಯಾಗಿದ್ದ ಶಾರ್ಟ್ ನೋಟಿಸ್ ಇರ್ತೈತಿ. ಇನ್ನು ಸಂಪೂರ್ಣವಾದ ಮಾಹಿತಿ ಇದು ಡೀಟೇಲ್ ನೋಟಿಫಿಕೇಶನ್ ಬಂದಿಲ್ಲ. ಡೀಟೇಲ್ ಬಂದಿಲ್ಲ ಅಂದ್ರೆ ನಾ ಎಲ್ಲ ರೀತಿಯ ಮಾಹಿತಿಗಳನ್ನು ತಿಳಿಸ್ಕೊಟ್ಟನು. ಒಂದನೇದ ಕ್ವಾಲಿಫಿಕೇಷನ್ 10th ಆಗಿರಬೇಕು ಪ್ಲಸ್ ITI ಆಗಿತ್ತಂದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಕ್ಕೆ ಬರ್ತೈತಿ. 10ನೇ ತರಗತಿ ಮೇಲೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ITI ಮೇಲೂ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು 18ರಿಂದ 33 ವಯಸ್ಸಿದ್ದಿರ್ತೈತಿ. ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ. ಈಗ SC/ST ದವರಿಗೆ 5 ವರ್ಷ, OBC ದವರಿಗೆ 3 ವರ್ಷ. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಬರೋದಾದರೆ ಈಗ ಒಂದನೇದ ಎಕ್ಸಾಮ, ಎರಡನೇದ ಫಿಸಿಕಲ, ಮೂರನೇದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು 4ನೇದ ಮೆಡಿಕಲ್ ಎಕ್ಸಾಮಿನೇಷನ್ ಈ ರೀತಿಯಾಗಿರ್ತೈತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಅಪ್ಲಿಕೇಶನ್ ಚಾರ್ಜಸ್ ಈಗ SC/ST PWD ದವರಿಗೆ 250 ರೂಪಾಯಿ ಮತ್ತು ಜನರಲ್ OBC EWS ವರ್ಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ. ಈ ಡೀಟೇಲ್ ನೋಟಿಫಿಕೇಶನ್ ಬಂದರೂ ಕೂಡ ಇಷ್ಟ ಇದ್ದಿರ್ತೈತಿ. ಇನ್ನೊಂದು ಏನು ಇರ್ತೈತಿ ಇದ್ರೊಳಗೆ ಸಿಲೆಬಸ್ ಇರ್ತೈತಿ. ಸಿಲೆಬಸ್ಸರು ಈಗ ಬೇಕಾದ್ರೆ ಏನೈತಿಲ್ಲ, ಈಗ ಮಾನ್ಯ ರಿಕ್ರೂಟ್ಮೆಂಟ್ ಆಗಿದ್ದ ಗ್ರೂಪ್ ಡಿ ಅದರದ ಯಾವುದನ್ನ ಪ್ರಿವಿಯಸ್ ಕರೆದಿದೆ ಅದರದ್ದು ನೋಟಿಫಿಕೇಶನ್ ಬೇಕಾಗಿತ್ತಂದ್ರೆ ಅದನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತ ನೋಡಿರಿ. ಏನು ನೋಟಿಫಿಕೇಶನ್ ಐತೆ ಸೇಮ್ ಟು ಸೇಮ್ ಹಾಗೆ ಇರ್ತೈತಿ. ಒಂದು ಏನು ಚೇಂಜ್ ಇದ್ದಿರ್ತೈತಿ, ವೇಕೆನ್ಸಿಗಳು ಮಾತ್ರ ಚೇಂಜ್ ಇದ್ದಿರ್ತವೆ, ಹೆಚ್ಚು ಕಡಿಮೆ ಆಕಾವ.
ಉಳಿದಿದ್ದು A to Z ಸೇಮ್ ಹಂಗೆ ಇದ್ದಿರ್ತೈತಿ. ಬೇಕಾಗಿದ್ದಂದ್ರೆ ಅದು ಡೀಟೇಲ್ ನೋಟಿಫಿಕೇಶನ್ ಅದನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತ ನೋಡಿರಿ, ನೀವು ಚೆಕ್ ಮಾಡ್ಕೋಬೋದು. ಆಲ್ಮೋಸ್ಟ್ ನಿಮಗೂ ಕೂಡ ಗೊತ್ತಿದ್ದಿರ್ತೈತಿ, ಯಾಕಂದರೆ ಈಗ RRF ಗ್ರೂಪ್ನಿಂದ ಎಲ್ಲರೂ ಕೂಡ ಎಕ್ಸಾಮ್ ಅಟೆಂಡ್ ಮಾಡಿರಿ, ಯಾವ ರೀತಿಯಾಗಿ ಇರ್ತೈತೆ ಅಂತ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಿರ್ತೈತಿ. ಏನು ಈಗ ಒಬ್ಬೊಬ್ಬರ ಈಗ ಹೊಸದಾಗಿ ಅರ್ಜಿ ಸಲ್ಲಿಸೋರು ಅಂಥವ್ರು ಮಾತ್ರ ಗೊತ್ತಿರಂಗಿಲ್ಲ. ಅಂಥವ್ರಿಗೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನೋಟ್ಸ್ ಹಾಕಿರೋದು ಯಾವುದಂದ್ರೆ ಡೀಟೇಲ್ ನೋಟಿಫಿಕೇಶನ್ ಹಾಕಿರೋದನ್ನ ನೀವು ಚೆಕ್ ಮಾಡ್ಕೋಬೋದು. ಮತ್ತು ಇದ್ರ ಬಗ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದರೆ ಡೈರೆಕ್ಟ್ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು.